ನಮಸ್ಕಾರ ಸ್ನೇಹಿತರೆ. ಈ ಬಾರಿಯ ಚಂದ್ರಗ್ರಹಣ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಸಿಂಹ ರಾಶಿ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚರಿಸುವಾಗ ಈ ಗ್ರಹಣ ಸಂಭವಿಸುತ್ತಿರುವುದು ಬಹಳ ಕುತೂಹಲ ಮೂಡಿಸಿದೆ. ಗ್ರಹಣದ ಸಮಯ ಮತ್ತು ಭಾರತದಲ್ಲಿನ ಸ್ಥಿತಿ ತಿಳಿಯೋಣ ಬನ್ನಿ. ವಿಶ್ವದಾದ್ಯಂತ ಈ ಗ್ರಹಣವು ಸುಮಾರು 3 ಗಂಟೆ 27 ನಿಮಿಷಗಳ ಕಾಲ ಇರಲಿದೆ. ಆದರೆ ಭಾರತದಲ್ಲಿ ಚಂದ್ರೋದಯವಾಗುವ ಅಂದರೆ ಚಂದ್ರ ಹುಟ್ಟುವ ಮೊದಲೇ ಗ್ರಹಣ ಆರಂಭವಾಗಿರುವುದರಿಂದ ನಮಗೆ ಗ್ರಹಣದ ಕೊನೆಯ ಹಂತಗಳು ಮಾತ್ರ ಕಾಣಲಿವೆ. ಚಂದ್ರಗ್ರಹಣದ ಪ್ರಮುಖ ಸಮಯ ಮಾರ್ಚ್ 3, 2026 ಮಂಗಳವಾರ. ಗ್ರಹಣ ಪ್ರಾರಂಭವಾಗುವುದು ಮಧ್ಯಾಹ್ನ 3:20ಕ್ಕೆ. ಆದರೆ ಆ ಸಮಯದಲ್ಲಿ ಭಾರತದಲ್ಲಿ ಕಾಣೋದಿಲ್ಲ. ಪೂರ್ಣ ಚಂದ್ರಗ್ರಹಣ ಆರಂಭ ಸಂಜೆ 4:34ಕ್ಕೆ ಕಾಣುತ್ತೆ. ಗ್ರಹಣದ ಮುಕ್ತಾಯ ಸಂಜೆ 6:47ಕ್ಕೆ ಗ್ರಹಣ ಮುಕ್ತಾಯವಾಗಲಿದೆ. ಕರ್ನಾಟಕದಲ್ಲಿ ವೀಕ್ಷಣೆಗೆ ಸಿಗುವ ಸಮಯ ಚಂದ್ರೋದಯದ ಸಮಯ ಸಂಜೆ ಅಂದಾಜು 6:22ಕ್ಕೆ ಶುರುವಾಗಲಿದೆ ಹಾಗೂ 6:22ರಿಂದ ಸಾಯಂಕಾಲ 6:47ರವರೆಗೆ ಇದೆ. ಅಂದರೆ ಕರ್ನಾಟಕದಾದ್ಯಂತ ನಮಗೆ ಕೇವಲ 25 ನಿಮಿಷಗಳ ಕಾಲ ಮಾತ್ರ ಗ್ರಹಣ ಪೀಡಿತ ಚಂದ್ರನ ನೋಡುವಂತಹ ಅವಕಾಶ ಸಿಗಲಿದೆ. ಬೇರೆ ಬೇರೆ ಊರುಗಳಲ್ಲಿ ಚಂದ್ರೋದಯದ ಸಮಯ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಈ ಸಮಯದಲ್ಲೂ ಸ್ವಲ್ಪ ಬದಲಾವಣೆ ಇರಬಹುದು. ಹಾಗಿದ್ರೆ ಸೂತಕದ ನಿಯಮಗಳು ಅನ್ವಯ ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಹೌದು, ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸೋದ್ರಿಂದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂತಕದ ಅವಧಿ ಅನ್ವಯ ಆಗತ್ತೆ. ಸಾಮಾನ್ಯವಾಗಿ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಆರಂಭವಾಗುತ್ತೆ. ಈ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲು ಮುಚ್ಚೋದು ಮತ್ತು ಶುಭ ಕಾರ್ಯಗಳನ್ನು ಮಾಡದಿರುವುದು ರೂಢಿ. ಗ್ರಹಣ ಮುಗಿದು ಶುದ್ಧೀಕರಣದ ನಂತರವಷ್ಟೇ ದೇವಸ್ಥಾನಗಳು ತೆರೆಯಲ್ಪಡುತ್ತವೆ. ಗರ್ಭಿಣಿಯರು ಮತ್ತು ವಯೋವೃದ್ಧರು ಗ್ರಹಣದ ಸಮಯದಲ್ಲಿ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಅಂತ ಹಿರಿಯರು ಸಲಹೆಗಳನ್ನು ನೀಡ್ತಾರೆ. ಗ್ರಹಣ ವೀಕ್ಷಿಸೋದು ಹೇಗೆ ಅಂದರೆ, ಈ ಅಪರೂಪದ 25 ನಿಮಿಷಗಳ ದೃಶ್ಯವನ್ನು ನೋಡಲು ನಾವು ಬಯಸಿದರೆ ಸಂಜೆ 6:20ರ ಹೊತ್ತಿಗೆ ನಾವು ಸಿದ್ಧರಾಗಿರಬೇಕು. ಎತ್ತರದ ಕಟ್ಟಡದ ಪ್ರದೇಶ ಅಥವಾ ಅಡೆತಡೆ ಇಲ್ಲದಂತಹ ಬಯಲು ಜಾಗದಲ್ಲಿ ನಿಂತು ಪೂರ್ವ ದಿಕ್ಕನ್ನು ಗಮನಿಸಬೇಕು. ಚಂದ್ರ ಮೂಡುತ್ತಿದ್ದಂತೆ ಗ್ರಹಣದ ಅಂತಿಮ ಹಂತವನ್ನು ನಾವು ನೋಡಿ ಕಣ್ತುಂಬಿಕೊಳ್ಳಬಹುದು. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.